ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಭೂಮಿಕಾ. ಇವತ್ತು ನಾವು ನಂಜನಗೂಡಿಗೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಬೆಳಿಗ್ಗೆನೇ ತುಂಬ ಇಬ್ಬನಿ ಬೀಳ್ತಾ ಇದೆ ಇವತ್ತು. ಇಷ್ಟು ದಿನ ಅಷ್ಟು ಇಬ್ಬನಿ ಇರಲಿಲ್ಲ, ಇವತ್ತು ತುಂಬ ಇಬ್ಬನಿ ಬೀಳ್ತಿದೆ. ನೋಡ್ತಿದ್ದೀರಾ ಎಷ್ಟು ಇಬ್ಬನಿ ಬೀಳ್ತಿದೆ ಅಂತ. ಮುಂದೆ ಏನೂ ಕಾಣಿಸ್ತಾನೇ ಇಲ್ಲ. ನಾವು ಇವಾಗ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ, ಹುಣಸೂರು ಬಸ್ ಸ್ಟ್ಯಾಂಡ್ಗೆ. ನಮ್ಮ ಚಿಕ್ಕಮ್ಮ ಆಗಲೇ ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾ ಇದ್ರು. ನಾವಿಲ್ಲಿ ಗಾಡೀಲಿ ಹೋಗ್ತಾ ಇದ್ದೀವಿ. ಗಾಡಿನ ಬಸ್ ಸ್ಟ್ಯಾಂಡ್ಗೆ ಹಾಕ್ಬಿಟ್ಟು ನಾವು ಹೋಗ್ತೀವಿ. ನಾವು ಹೋಗೋಷ್ಟೊತ್ತಿಗೆ ಆಗಲೇ ಬಸ್ ಬಂದಿತ್ತು. ನಾನು ಪಾರ್ಕ್ ಮಾಡಿ ಬರೋಷ್ಟರಲ್ಲಿ ನಮ್ಮಮ್ಮನ ಚಿಕ್ಕಮ್ಮನ ಆಗಲೇ ಬಸ್ಸಲ್ಲಿ ಕೂತ್ಕೊಂಡಿದ್ರು. ಈಗ ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಮೈಸೂರಿಂದ ನಂಜನಗೂಡಿಗೆ ಹೋಗಬೇಕು. ಆದರೆ ಸಿಕ್ಕಾಪಟ್ಟೆ ಚಳಿ ಇತ್ತು. ಎಷ್ಟು ಇಬ್ಬನಿ ಬೀಳ್ತಿತ್ತು ಅಂತ ಅಂದರೆ ಅಷ್ಟು ಇಬ್ಬನಿ ಬೀಳ್ತಾಯಿತ್ತು. ನಾವು ಒಂದು 6 ಗಂಟೆಗೆ ಬಿಟ್ಟಿದ್ದು ಮನೆ. ಒಂದು 7:15ಗೆಲ್ಲ ನಾವು ಮೈಸೂರಿಗೆ ಬಂದ್ವಿ. ಈಗ ನಾವು ನಂಜನಗೂಡು ಬಸ್ನ ಹತ್ತುತ್ತಾ ಇದ್ದೀವಿ. ಸೀಟ್ ಸಿಕ್ತು. ನಾನು ಹತ್ತಷ್ಟರಲ್ಲಿ ನನಗೆ ಕಿಟಕಿ ಪಕ್ಕ ಬೇಕು ಅಂತ ಅಂದ್ಬಿಟ್ಟು ಆ ಕಡೆ ಸೀಟಲ್ಲಿ ಇಟ್ಟಿದ್ರು. ನಮ್ಮಮ್ಮ ಬಸ್ಸು ಮೂವ್ ಆಗೋದೇ ತಡ ನಿದ್ದೆನೇ ಮಾಡಿಬಿಡ್ತಾರೆ. ನಂಜನಗೂಡು ಬಂತು ಎದ್ದೇಳಿ ಅಂತ ಹೇಳಿಸ್ತಾ ಇದ್ದೀನಿ. ಈಗ ದೇವಸ್ಥಾನದ ಹತ್ರನೇ ಸ್ಟಾಪ್ ಕೊಡ್ತಾರೆ. ಚಾಮರಾಜನಗರ ಕೊಳ್ಳೇಗಾಲ ಬಸ್ ಹತ್ತಿತ್ತು ಅಂತ ಅಂದರೆ ದೇವಸ್ಥಾನದ ಹತ್ರನೇ ಸ್ಟಾಪ್ ಕೊಡ್ತಾರೆ. ನಾವೀಗ ಇಲ್ಲಿ ಚಪ್ಪಲಿ ಬಿಟ್ಬಿಟ್ಟು ಹೊಳೆ ಹತ್ರ ಹೋಗಿ ನಾವು ಪೂಜೆ ಮಾಡ್ಕೊಂಬರೋಣ ಅಂತ ಅಲ್ಲಿ ತೊಗೊತಾ ಇದ್ರು ಅಮ್ಮ. ನಾವು ಫಸ್ಟು ಯಾವುದೇ ದೇವಸ್ಥಾನ ಹೋದರೂ ಹೊಳೆ ಇತ್ತು ಅಂದರೆ ಫಸ್ಟು ಗಂಗೆ ಪೂಜೆ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗ್ತೀವಿ. ಅಲ್ಲಿ ಕಾಲೆಲ್ಲ ತೊಳ್ಕೊಂಡು ಪೂಜೆ ಮಾಡಿ ಹೋಗ್ತೀವಿ. ಅಮ್ಮ ಮಾಡ್ತಾಯಿದ್ದಾರೆ ಪೂಜೆನ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ಎಲ್ಲ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಅಂತ ಹೇಳ್ತಾ ಪ್ಲೀಸ್ ನನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಇದೇ ಥರದ ಬೇರೆ ಬೇರೆ ರೀತಿ ವೀಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ. ಹಾಗೆ ಇನ್ಫಾರ್ಮೇಷನ್ ವೀಡಿಯೋಸ್ಗಳನ್ನ ಹಾಕ್ತೀನಿ. ಆದರೆ ಸೋಪು ಶಾಂಪು ಎಲ್ಲ ಅಲ್ಲಲ್ಲೇ ಹಾಕಿ ಸ್ನಾನ ಮಾಡೋಕ್ಕೆ ಬರೋರು ಅಲ್ಲಲ್ಲೇ ಹಾಕಿ ತುಂಬ ಜಾರ್ತಾ ಇತ್ತು. ಅದು ಸ್ವಲ್ಪ ಕಮ್ಮಿ ಮಾಡಬೇಕು. ಪ್ಲಾಸ್ಟಿಕ್ಕೆಲ್ಲ ಹೊಳೆ ಹತ್ರ ಹಾಕಬೇಡಿ, ಡಸ್ಟ್ಬಿನ್ಗೆ ಹಾಕಿ ಅಂತ ಹೇಳ್ತೀನಿ. ಗಂಗೆ ಪೂಜೆ ಮಾಡಿ ಗಂಗೆ ನಮಸ್ಕಾರ ಮಾಡಿಕೊಂಡು ಇವಾಗ ನಾವೀಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಹಾಗೆ ಇಲ್ಲಿ ಪಕ್ಕದಲ್ಲಿ ದೊಡ್ಡ ಶಿವನ ವಿಗ್ರಹ ಮಾಡಿದ್ದಾರೆ, ಮೂರ್ತಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಎಲ್ಲರೂ ಫೋಟೋಸ್ನ ತಗೋತಾ ಇದ್ದಾರೆ. ಪೂಜೆ ಸಾಮಾನು ತಗೊಳ್ಳೋದ ಅಂತ ನಮ್ಮ ಚಿಕ್ಕಮ್ಮ ಹೇಳಿದ್ರು, ಅವ್ರು ತಗೋತಾ ಇದ್ದಾರೆ. ಹಾಗೆ ಅಲ್ಲೇ ಪೂಜೆ ಸಾಮಾನು ತಗೊಂಡು ಅಲ್ಲೇ ಬ್ಯಾಗ್ ಇತ್ತು ನಮ್ಮದು. ಆ ಬ್ಯಾಗ್ ಎತ್ಕೊಂಡು ಹೋಗೋಕ್ಕಾಗಲ್ಲ ದೇವಸ್ಥಾನಕ್ಕೆ ಅಂದ್ಬಿಟ್ಟು ಅಲ್ಲೇ ಇಡೋಣ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ವಿ. ಅಮ್ಮ ಉಳ್ಳಿ ಮೂಟೆನ ಹಾಕಬೇಕು ಅಂತ ಅಂದ್ಬಿಟ್ಟು ಕೇಳಿದ್ರು, ಇದೆ ಅಂತ ಅಂದರು. ಹಾಗೆ ಅದನ್ನು ತಗೊತಾ ಇದ್ದೀವಿ. ನಮ್ಮಮ್ಮ ತುಂಬ ದಿನದಿಂದ ನಂಜನಗೂಡು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ತಾನೆ ಇದ್ದರು. ಹಾಗಾದರೆ ಟೈಮ್ ಇರಲಿಲ್ಲ, ಅವ್ರಿಗೂ ರಜೆ ಸಿಕ್ಕಿರಲಿಲ್ಲ. ಇವಾಗ ರಜಾ ಸಿಕ್ಕಿದೆ, ಅದಕ್ಕೋಸ್ಕರ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಹಾಗೆ ನಮ್ಮ ಚಿಕ್ಕಮ್ಮನೂ ನಾನು ಬರ್ತೀನಿ ಅಂತ ಅಂದರು. ಹಾಗೆ 3 ಜನನೂ ಬಂದ್ವಿ ಬೆಳಗ್ಗೆನೆ. ಅಂದರೆ ಇವಾಗ ಡಿಸೆಂಬರ್ ತಿಂಗಳಾಗಿರೋದ್ರಿಂದ ಎಲ್ಲ ಮಕ್ಕಳುಗಳನ್ನ ಟ್ರಿಪ್ಗೆ ಕರ್ಕೊಂಡೋಗೋದು ಜಾಸ್ತಿ. ತುಂಬ ಮಕ್ಕಳುಗಳು ತುಂಬ ಸ್ಕೂಲಿಂದ ಬಂದಿದ್ದರು. ಹಂಗೆ ನೋಡಿ ಹಿಂದಗಡೆ ಬರ್ತಾಯಿದ್ದಾರೆ. ಉತ್ತರ ಕರ್ನಾಟಕದ ಸೈಡು ಎಲ್ಲ ಸೈಡಿಂದನೂ ಟ್ರಿಪ್ಗೆ ಅಂತ ಕರ್ಕೊಂಡು ಬಂದಿದ್ದರು. ಹಾಗೆ ದೇವಸ್ಥಾನದೊಳಗೆ ಎಂಟ್ರಿ ಆಗ್ತಾಯಿದ್ದೀವಿ. ತುಂಬ ದೊಡ್ಡ ದೇವಸ್ಥಾನ ಇದು, ಕರ್ನಾಟಕದಲ್ಲೇ ದೊಡ್ಡ ದೇವಸ್ಥಾನ. ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ ಅಂದರೆ ದೇವಸ್ಥಾನನ ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಕಲ್ಲಿಂದ.
ಅಂದರೆ ಅಷ್ಟು ರಶ್ ಅಂತ ಏನು ಇರಲಿಲ್ಲ. ಅಂದರೆ ಸ್ಕೂಲ್ ಮಕ್ಕಳೆಲ್ಲ ಜಾಸ್ತಿ ಇದ್ರಲ್ಲ, ಸೊ ಅದಕ್ಕಾಗಿ ಸ್ವಲ್ಪ ರಶ್ ಅಂತ ಅನ್ನಿಸ್ತು. ನೋಡಿ, ಅದು ಗರ್ಭಗುಡಿ ಒಳಗೆ ಹೋಗೋದು. ಒಳಗಡೆ ಫೋನ್ ಅಲೋ ಇಲ್ಲ. ಈಗ ದರ್ಶನ ಎಲ್ಲ ಮುಗೀತು. ಇವಾಗ ಇಲ್ಲಿ ಮೂಲ ವಿಗ್ರಹ ಇದೆಯಲ್ಲ ಗರ್ಭಗುಡಿ ಮೇಲೆ, ಅದ್ರ ಮೇಲೆ ಬಿಲ್ಪತ್ರೆ ಮರ ಇದೆ. ಅದನ್ನು ನಾವು ದರ್ಶನ ಮಾಡ್ಕೊತೀವಿ. ಎಲ್ಲಿಂದ ಕಾಣಿಸುತ್ತೆ ಅಂತಂದರೆ ಅಮ್ಮನವ್ರ ದೇವಸ್ಥಾನ ಇದೆ, ಅದರಿಂದ ಈ ಕಡೆ ಬಂದರೆ ಚಂಡಿಕೇಶ್ವರನ ದೇವಸ್ಥಾನ ಇದೆ. ಆ ಕಡೆ ಅಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಕಿಟಕಿಲಿ ಚೆನ್ನಾಗಿ ಕಾಣಿಸುತ್ತೆ ಮರ. ನಾವು ಯಾವಾಗ ಹೋದ್ರೂ ಅದನ್ನು ದರ್ಶನ ಮಾಡ್ಕೊಂಡು ಬರ್ತೀವಿ. ತುಂಬ ಚೆನ್ನಾಗಿ ಗೊತ್ತಿರಲ್ಲ ಇದು. ನೀವು ನಂಜನಗೂಡಿಗೆ ಹೋಗ್ತು ಅಂತ ಅಂದರೆ ಅಲ್ಲಿ ಆ ಮರನ ಹಾಗೇ ದರ್ಶನ ಮಾಡ್ಕೊಂಡು ಬನ್ನಿ. ಇಲ್ಲಿ ದೊಡ್ಡ ನಂದಿ ಇದೆ, ಅಲ್ಲಿ ನಮಸ್ಕಾರ ಮಾಡ್ಕೊತಾ ಇದ್ದೀನಿ. ಇಲ್ಲೇ ನಾವು ಉಳ್ಳಿ ಮುಟ್ಟೆ ಅಂತ ತಗೊಂಡ್ವಲ್ಲ, ಅದನ್ನು ನಾವು ಇಲ್ಲೇ ಕೊಟ್ಟಿದ್ದು. ಆದರೆ ನಾವು ಹೋದಾಗ ಸಖತ್ ರಶ್ ಇದ್ದರೂ ಅದನ್ನ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇಲ್ಲಿಂದ ಗೋಪುರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ನೀವು ಇಲ್ಲಿಂದ ನೋಡಿ. ಹಾಗೆ ತುಂಬ ಜನ ಎಲ್ಲ ಫೋಟೋಸ್ ಎಲ್ಲ ತಗೊತಾರೆ. ಹಾಗೆ ಒಳಗಡೆ ಪೂಜೆ ಅಂತ ಏನೂ ಮಾಡಲ್ಲ, ನಾವು ಈಚೆನೇ ಇಲ್ಲೇ ಮಾಡಿಸ್ಕೊಬೇಕು. ನಾವು ಹಣ್ಣು ಕಾಯಿ ಏನೇ ತೊಗೊಂಡೋಗಿದ್ರು ಪೂಜೆನ ನಾವು ಇಲ್ಲೇ ಮಾಡಿಸ್ಕೊಬೇಕು, ದೇವಸ್ಥಾನದೊಳಗಡೆ ಮಾಡಲ್ಲ. ಇಲ್ಲಿ ಪಾದ ಇದೆ, ಹಾಗೆ ಪಾದ ನಮಸ್ಕಾರ ಮಾಡಿಕೊಂಡು ನಾವು ಮಂಗಳಾರತಿ ತಗೊಂಡು ನಂದಿ ವಿಗ್ರಹ ನಮಸ್ಕಾರ ಎಲ್ಲ ಮಾಡಿಕೊಂಡು ಹಾಗೆ ಸ್ವಲ್ಪ ಎಲ್ಲರೂ ಫೋಟೋಸ್ನ ತಕ್ಕೊಂಡು ನಾವು ಬಂದ್ವಿ. ಈಗ ದರ್ಶನ ಎಲ್ಲ ಮಾಡಿ ಆಯಿತು. ನಾವು ಇವಾಗ ಇಲ್ಲಿ ಬ್ಯಾಗ್ ಇಟ್ಟಿದ್ವಿ ಅಲ್ವಾ, ಆ ಬ್ಯಾಗ್ನ ತಗೊಳ್ಳೋಕ್ಕೆ ಅಂತ ನಾವೀಗ ಬಂದ್ವಿ. ಅಮ್ಮ ಮನೆಯಲ್ಲೇ ಬೆಳಗ್ಗೆನೇ ಬಾತ್ ಮಾಡಿದರು ನಾಷ್ಟಕ್ಕೆ ಅಂತ ಅಂದ್ಬಿಟ್ಟು, ಅದನ್ನ ಬಾಕ್ಸ್ಗೆ ಹಾಕ್ಕೊಂಡು ಬಂದಿದ್ವಿ. ಈಗ ಎಲ್ಲರೂ ಒಂದು ಕಡೆ ಕೂತ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಈ ಕಡೆ ಸೈಡ್ ಮರದ ಕೆಳಗಡೆ ಬಂದು, ಮತ್ತು ಮಧ್ಯಾಹ್ನ 12:15 ಮೇಲೆ ಊಟ ಕೊಡೋದು. ಅದಕ್ಕೆ ಅಮ್ಮ ನಾಷ್ಟಕ್ಕೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಮನೆಯಲ್ಲೇ ಬಾತ್ ಮಾಡಿದರು. ಅವರೆಕಾಯಿ ತಂದಿದ್ರು, ಅವರೆಕಾಯಿ ಬಾತ್ ಮಾಡಿದರು. ಊಟ ಎಲ್ಲ ಮಾಡಿದ್ದಾಯಿತು. ನಾವು ಬಸ್ ಹತ್ತದ ಅಂತ ಹೋಗಿ 1 ಅವರ್ ವೆಯ್ಟ್ ಮಾಡಿದ್ವಿ, ಬಸ್ಸೇ ಇಲ್ಲ. ಕಾದು ಕಾದು ಸುಸ್ತಾಗಿ ಹಾಗೆ ಹಣ್ಣು ತೊಗೊಂಡು ತಿಂದ್ವಿ. ಹೋಗ್ಬೇಕಾದ್ರೆ ಎಷ್ಟು ಎನರ್ಜೆಟಿಕ್ ಆಗಿದ್ವಿ, ಆದರೆ ಬರಬೇಕಾದ್ರೆ ನಮ್ಮ ಮುಖಗಳು ಹಿಂಗಾಗಿತ್ತು. ಓಕೆ, ಈ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.